ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಲಾಂಗ್ ವಿಡಿಯೋ ಮಾಡಿ ತುಂಬಾ ದಿನಗಳಾಗೋಗ್ಬಿಟ್ಟಿತ್ತು. ಸೊ ಇವತ್ತು ಮಾಡಬೇಕು ಅಂತ ಏನು ಅಂದ್ಕೊಳ್ಳಿಲ್ಲ ವ್ಲಾಗ್ನ, ಬಟ್ ಒಂದು ರ್ಯಾಂಡಮ್ ಆಗಿ ಆ್ಯಕ್ಚುಲಿ ನಾನು ಆಲ್ರೆಡಿ ಎದ್ದು ಕಸ ಎಲ್ಲ ಹೊಡೆದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮಾಡಾಗಿತ್ತು. ತಿಂಡಿ ಮಾಡೋದೊಂದು ಬಾಕಿ ಇತ್ತು. ತುಂಬ ದಿನ ಆಯ್ತಲ್ಲ, ಒಂದು ಮಾಡೋಣ ರ್ಯಾಂಡಮ್ ಡೇ ಥರ ಇರಲಿ ಅಂತ ಅಂದ್ಬಿಟ್ಟು ಒಂದು ವ್ಲಾಗ್ನ ಶುರು ಮಾಡಿಕೊಂಡೆ. ಇನ್ನು ನಾರ್ಮಲಾಗಿ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಅಂತ ನನ್ನ ಮಿನಿ ವ್ಲಾಗ್ಸಲ್ಲಾಗಿರ್ಬೋದು ಅಥವಾ ಲಾಂಗ್ ವಿಡಿಯೋಸಲ್ಲಾಗಿರ್ಬೋದು ನೋಡೋರಿಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಸಪ್ರೇಟ್ ಏನು ಕಾಯಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಫ್ಲಾಸ್ಕಿಗೆ ಅಂತ ಹಾಕಿ ಕಾಯಿಸಿ ಇಟ್ಟಿದ್ದೆ ರಾತ್ರಿ. ಅದೇ ಇನ್ನೂ ತುಂಬಾ ಸುಡ್ತಾ ಇತ್ತು. ಸೊ ಸಪ್ರೇಟ್ ಏನು ಕಾಯಿಸೋದಂತ ಹೇಳಿ ಅದೇ ನೀರನ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ತಿಂಡಿಗೆ ಅಂತ ಹೇಳಿ ಸ್ವಲ್ಪ ಹಾಗಲಕಾಯಿ ಪಲ್ಯನ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಯೋದಕ್ಕೆ ಇಟ್ಬಿಟ್ಟು, ಇನ್ನು ಕಡಲೆಕಾಳೆಲ್ಲ ನೆನೆಯೋದಕ್ಕೆ ಇಟ್ಟಿದ್ದೆ ರಾತ್ರಿಯೇ. ಅದನ್ನು ಎಲ್ಲ ಸೈಡ್ಗೆ ಎತ್ತಿಟ್ಕೊಂಡು, ಈ ಚಪಾತಿ ಎಲ್ಲ ಮಾಡೋ ದಿನ ಆದರೆ ಫಸ್ಟು ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಡ್ತೀನಿ. ಆಮೇಲಿಂದ ಪಲ್ಯಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡೋದಕ್ಕೆ ಶುರು ಮಾಡ್ಕೊತೀನಿ. ಸೊ ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ ಮತ್ತು ಗಟ್ಟಿ ಆಗಲ್ಲ. ಸೊ ಹಾಗಾಗಿ ಈ ರೀತಿ ಪಲ್ಯ ಮಾಡೋದಕ್ಕಿಂತ ಮುಂಚೆ ಹಿಟ್ಟನ್ನು ಕಲಸಿ ಇಟ್ಬಿಟ್ರೆ ತುಂಬಾ ಒಳ್ಳೆಯದು. ಸೊ ಹಾಗಲಕಾಯಿ ಪಲ್ಯನ ನಾನೊಂದು 2 ಥರ ಮಾಡ್ತೀನಿ. ಸೊ ಇವತ್ತು ಬೇರೆ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ಹಾಗಲಕಾಯಿ ಬರೀ ಹಾಗಲಕಾಯಿನೇ ಹಾಕ್ಕೊಂಡ್ರೆ ತುಂಬಾ ಕಹಿ ಫೀಲ್ ಬರುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗೆಡ್ಡೆನೂ ಕೂಡ ಒಂದು ದಪ್ಪದು ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ನಾನು ಆಲೂಗೆಡ್ಡೆ ಮತ್ತು ಹಾಗಲಕಾಯಿನ ಒಂದು ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಷಲ್ ಹೊಡ್ಸ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು. ಸೊ ಆ ನೀರಿಗೇ ಇರುವಂಥ ಕಹಿ ಆಲ್ಮೋಸ್ಟು ಒಂದು 50% ಅಷ್ಟು ಕಹಿ ಕಳೆದೋಗ್ಬಿಡುತ್ತೆ ಇಲ್ಲಿ ವಿಷಲ್ ಹೊಡ್ಸ್ಕೊಂಡಾಗ. ಇನ್ನು ನೀಟಾಗಿ ಬೆಂದ್ಕೊಳ್ಳೋದ್ರಿಂದ ನಾವು ಸಪ್ರೇಟ್ ಒಗ್ಗರಣೆ ಹಾಕಿದಾಗ ಅಷ್ಟು ಬೇಯಿಸೋವಂಥ ಅವಶ್ಯಕತೆ ಇರಲ್ಲ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ಮಾಮೂಲಿ ಹೇಳಬೇಕಂದ್ರೆ ಈ ರೀತಿ ಬೇಯಿಸೋದಕ್ಕೇನು ಹೋಗಲ್ಲ. ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊನ ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ಟು ಬರೀ ಹಾಗಲಕಾಯಿನೇ ಹಾಕಿ ಕುದಿಸ್ಕೊಂಡು ಚೆನ್ನಾಗಿ ಹುಳಿನ ಬಿಟ್ಕೊಂಡ್ರೆ ಅದು ಕೂಡ ಒಂಥರ ಪಲ್ಯ ಆಗುತ್ತೆ. ಅದರಲ್ಲಿ ಒಂದು ಅದೇ 50% ಅಷ್ಟು ಕಹಿ ಇರಲ್ಲ. ಇದರಲ್ಲಿ ಆಲ್ಮೋಸ್ಟ್ ಒಂದು 90% ಅಷ್ಟೇ ಕಹಿ ಇರೋದಿಲ್ಲ ಹೇಳಬೇಕು ಅಂದರೆ. ಹಾಗಲಕಾಯಿ ಅಂದರೆ ಕಹಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು 10% ಆದರೂ ಕಹಿ ಇರಲೇಬೇಕು. ಕಹಿ ಇದ್ರೇ ಅದು ಹಾಗಲಕಾಯಿ ಅಂತ ಅನ್ನಿಸ್ಕೊಳ್ಳೋದು. ಸೊ ಅಷ್ಟಿದ್ದೇ ಇರುತ್ತೆ. ಪೂರ್ತಿಯಾಗಿ ಕಹಿ ಹೋಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಅಷ್ಟು ಕಹಿ ಇರುತ್ತೆ. ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಲಕಾಯಿ. ನಮ್ಮನೇಲಂತೂ ನಾವು ತರಕಾರಿ ತಗೊಳೋದಕ್ಕೆ ಹೋದಾಗ ಹಾಗಲಕಾಯಿನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ತಿಂಗಳಲ್ಲಿ ಒಂದು ಸಲ ಮತ್ತು ವಾರದಲ್ಲಿ ಒಂದು ಸಲನಾದರೂ ತಿನ್ನಬೇಕು ಅನ್ನೋದು ನಮ್ಮ ಅನಿಸಿಕೆ. ಸೊ ನಮ್ಮ ಮನೆಗಳಲ್ಲಿ ಹಾಗಲಕಾಯಿ ತಿನ್ನೋದಕ್ಕೆ ಯಾರೂ ಬೇಜಾರು ಮಾಡೋದಿಲ್ಲ. ಚಪಾತಿಗಾಗಲಿ, ದೋಸೆಗಾಗಲಿ, ಪೂರಿಗೆ ಮಾಡಿಕೊಟ್ರು ಕೂಡ ಬೇಕಾದರೆ ತಿಂದುಬಿಡ್ತಾರೆ. ಸೊ ಹಾಗಲಕಾಯಿ ತುಂಬಾ ಒಳ್ಳೆಯದು ಇರೋದ್ರಿಂದ ನಿಮಗೆ ಕಹಿ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ ಅನ್ನೋರು ಬೇಕಾದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಲಕಾಯಿ ಪಲ್ಯ ಅಂತ ಅನಿಸೋದಿಲ್ಲ, ಅಷ್ಟು ಕಹಿ ಅನಿಸೋದಿಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ಟ್ರೈ ಮಾಡಿದ್ರೆ ತುಂಬಾ ಚೆಂದ ಅನಿಸುತ್ತೆ. ಇನ್ನು ಪಲ್ಯ ಎಲ್ಲ ಆದಮೇಲೆ ಚರಿಗೊಂದು ಸ್ವಲ್ಪ ಫಸ್ಟೇ ಹಾಲು ಕಾಯಿಸಿ ಇಟ್ಬಿಡೋಣ. ಆಮೇಲೆ ನಾನು ಒಂದು ಸ್ವಲ್ಪ ಕಾಫಿ ಇಟ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅವ್ರಿಗೆ ಫಸ್ಟು ಹಾಲನ್ನ ಕಾಯಿಸಿ ಇಟ್ಬಿಡ್ತೀನಿ. ಯಾಕಂದರೆ ಅವ್ರು ಎದ್ದೇಳೋ ಅಷ್ಟರಲ್ಲಿ ಒಂದು ಸ್ವಲ್ಪನಾದರೂ ಬೆಚ್ಚಗಿರಬೇಕು. ಜಾಸ್ತಿ ಸುಡ್ತಾ ಇದ್ದರೆ ನಾವು ಕೊಡೋಕ್ಕಾಗಲ್ಲ. ಮತ್ತು ಪೂರ ತಣ್ಣೀಯಾದ್ರೂ ಅವ್ರು ಕುಡಿಯೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಅವರು ಎದ್ದೇಳೋ ಒಂದು ಟೈಮಿಂಗ್ಸ್ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಅವ್ರು ಎದ್ದೇಳೋಕ್ಕಿಂತ ಮುಂಚೆ ಅವ್ರಿಗೆ ಹಾಲು ಕಾಯಿಸಿ ಇಟ್ಬಿಟ್ಟು ನಾನು ಇಲ್ಲಿ ಕಾಫಿನ ಇಟ್ಕೊಂಡು ಸುನಿಗೂ ಕೊಟ್ಟು ನಾನು ಕುಟ್ಕೊಂಡು ಬಂದಾದಮೇಲೆ ನಾನು ಚಪಾತಿ ಒತ್ತೋದಕ್ಕೆ ಶುರು ಮಾಡ್ತೀನಿ. ಚಪಾತಿ ಎಲ್ಲ ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಆರೋಗಿರೋದು
ತಿನ್ನಿಸಿ ಕಳಿಸೋದಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವರು ಮುಖ ತೊಳ್ಕೊಂಡು ಬರೋಷ್ಟರಲ್ಲೋ ಅಥವಾ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲೋ ನಾನು ಚಪಾತಿ ಮಾಡಿರ್ತೀನಿ. ಸೊ ಆವಾಗ ಸ್ವಲ್ಪ ಬಿಸಿ ಇರುತ್ತೆ, ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಟೀ ಕಾಫಿ ಏನು ಕೊಡಬೇಕೋ ಅದು ಕೊಟ್ಟಾದಮೇಲೆ ನಾನು ಚಪಾತಿ ಒತ್ತೋದಕ್ಕೆ ಶುರು ಮಾಡ್ಕೊತೀನಿ. ನನಗಂತೂ ಚಪಾತಿ ಪೂರಿ ಈ ಥರ ಎಲ್ಲ ದಿನ ಬಂದಾಗ ಒಂಥರ ಕಾಲೆಲ್ಲ ನೋವು ಬಂದುಬಿಡುತ್ತೆ. ಸೊ ನಿಂತ್ಕೊಂಡು ಅಂದರೆ ಅಷ್ಟೊಂದು ಚಪಾತಿ ಏನು ಒತ್ತಲ್ಲ, ಬಟ್ ಅದು ಎಷ್ಟೇ ಆದ್ರೂ ಒಂದು ಸ್ವಲ್ಪ ಕಾಲು ನೋವು ಅನ್ನೋದು ಬರುತ್ತೆ. ಕೆಲವೊಂದು ಸಲ ನಾನು ಈ ರೀತಿ ನಿಂತ್ಕೊಂಡು ಒತ್ತೋದಕ್ಕೆ ಹೋಗಲ್ಲ, ಮೊರ ಇರುತ್ತಲ್ಲ ಅದಕ್ಕೆ ಒತ್ಕೊಂಡು ಹಾಕ್ಕೊಂಡು ಒಟ್ಟಿಗೆ ಬೇಯಿಸೋದಕ್ಕೆ ನಿಂತ್ಕೋತೀನಿ. ಅದಾದರೂ ಅಷ್ಟೇ ಇದಾದ್ರೂ ಅಷ್ಟೇ, ಯಾಕಂದರೆ ಆವಾಗಲೂ ಬೇಯಿಸೋದಕ್ಕಂತ ನಿಂತ್ಕೊಳ್ಳೇಬೇಕು. ಬಟ್ ಅದೊಂದು ಸ್ವಲ್ಪ ಅಂದರೆ ಒತ್ತೋದೆಲ್ಲ ಕೂತ್ಕೊಂಡು ಒತ್ತೀವಲ್ವ, ಸೊ ಅಷ್ಟು ಫೀಲ್ ಬರಲ್ಲ ಕಾಲು ನೋವುದು. ಸೊ ಚಪಾತಿ ಎಲ್ಲ ಒತ್ತಾದ್ಮೇಲೆ ಅವ್ರ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟೆ. ಅವ್ರ ಚಪಾತಿ ಎಲ್ಲ ಆದರೆ 3 ಲಾಸ್ಟು, 2 ಅಥವಾ 3. ಸೊ ಬಾಕ್ಸಿಗೆಲ್ಲ ಹಾಕ್ಕೊಟ್ಬಿಟ್ಟು ಅವ್ರಿಗೆ ತಿನ್ನೋದಕ್ಕೆ ಹಾಕಿ ಕೊಟ್ಟು ಅವರು ಡ್ಯೂಟಿಗೆ ಹೋದಾದ್ಮೇಲೆ ನಾನು ಇಲ್ಲಿ ತಿಂಡಿನ ಹಾಕ್ಕೊಂಡು ಚೆರಿನೂ ನಾನು ಕೂತ್ವಿ. ಚೆರಿಗೆ ಒಂದು ಸ್ವಲ್ಪ ನಾವೇನು ತಿಂತೀವೋ ಅದನ್ನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಇವಾಗಲೇ ಅಡ್ಜಸ್ಟ್ ಆಗಲಿ, ಯಾಕೆಂದರೆ ಬರೀ ಇದೇ ತಿಂತಾರೆ, ಪರ್ಟಿಕ್ಯುಲರಾಗಿ ಇಷ್ಟು ಥಿಂಗ್ಸ್ ಮಾತ್ರ ತಿಂತಾರೆ. ಥಿಂಗ್ಸ್ ಅಂದರೆ ವಸ್ತು ಆಗೋಗ್ಬಿಡುತ್ತಲ್ವ, ಸಾರಿ, ಇಷ್ಟನ್ನು ಮಾತ್ರ ತಿಂತಾರೆ ಅಥವಾ ಇದನ್ನೇ ಮಾತ್ರ ತಿಂತಾರೆ ಅನ್ನೋ ರೀತಿ ಇರಬಾರ್ದು. ಸೊ ಏನೇ ಕೊಟ್ಟರು ತಿನ್ನಬೇಕು, ಅದನ್ನು ಅರಗಿಸ್ಬೇಕು ಅಂತ ಶಕ್ತಿ ಬರಬೇಕು ಚೆರಿಗೆ. ಸೊ ಹಾಗಾಗಿ ನಾವೇನು ತಿಂತೀವೋ ಅದನ್ನೇ ಒಂದೊಂದು ಸ್ವಲ್ಪ ಕೊಟ್ಟು ತಿನ್ನಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಬಂದು ಇಲ್ಲಿ ನಾನು ಒಂದು ಫೇಸ್ ಪ್ಯಾಕಲ್ಲ, ಇದು ಆ್ಯಕ್ಚುಲಿ ಸ್ಕ್ರಬ್ ಅನ್ಬೋದು. ಇದನ್ನು ನಾನೊಂದು ಸ್ವಲ್ಪ ಲಿಪ್ ಬಾಮ್ ಮಾಡ್ಕೊಳ್ಳೋಣ ಮನೇಲೇ ಅಂತ ಹೇಳಿಬಿಟ್ಟು ನೆನ್ನೆ ಒಂದು ಸ್ವಲ್ಪ ಬೀಟ್ರೋಟ್ನ ತುರಿದ್ಬಿಟ್ಟು ಒಣಗೋದಕ್ಕೆ ಇಟ್ಟಿದ್ದೆ. ಅದ್ರದ್ದು ಜ್ಯೂಸ್ ಬರುತ್ತಲ್ಲ, ಅದನ್ನು ವೇಸ್ಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಅದಕ್ಕೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸೊ ನೆನ್ನೆ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ, ಅದು ಜ್ಯೂಸು ಸ್ವಲ್ಪ ಜಾಸ್ತಿನೇ ಇತ್ತು ಬೀಟ್ರೋಟದು. ಏನಕ್ಕೆ ವೇಸ್ಟ್ ಮಾಡಬೇಕು, ಏನಕ್ಕಾದರೂ ಯೂಸ್ ಆಗೇ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿಟ್ಟಿದ್ದೆ. ಅದನ್ನು ಇವತ್ತು ಚೆರಿ ಮಲ್ಗಾದ್ಮೇಲೆ ಮುಖಕ್ಕೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋ ತನಕ ಬಟ್ಟೆಗಳೆಲ್ಲ ತೊಳೆದಾಕಿರೋದು ಚೆರಿ ಸೈಕಲ್ ಮೇಲೆ ಹಾಕ್ಬಿಟ್ಟಿರ್ತೀನಿ. ಯಾಕೆಂದರೆ ಬಟ್ಟೆ ಮರ್ಚೋ ಕೆಲಸ ಎಲ್ಲ ಚೆರಿ ಎದ್ದಿದಾಗಂತೂ ಮಾಡೋಕ್ಕಾಗಲ್ಲ. ನಾನು ಒಂದು ಕಡೆಯಿಂದ ಮರ್ಚ್ಕೋದ್ರೆ ಅವ್ರು ಒಂದು ಕಡೆಯಿಂದ ಎಲ್ಲನೂ ಕಿತ್ಕೊಂಡು ಬರ್ತಾಯಿರ್ತಾರೆ. ಸೊ ನಾನು ಮಾಡೋ ಕೆಲಸಕ್ಕೂ ಅರ್ಥ ಇರಲ್ಲ. ಹಾಗಾಗಿ ಅವರು ಮಲಗಿಸ್ಬಿಟ್ಟೆ ನಾನು ಈ ಬಟ್ಟೆ ಮರ್ಚೋ ಕೆಲಸ ಆಗಿರ್ಬೋದು ಅಥವಾ ಅಡುಗೆ ಕೆಲಸ ಆದ್ರೂ ಅಷ್ಟೇ ಅವ್ರು ಮಲಗಿದಾಗಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಅವರು ಅಡುಗೆ ಮನೇಲಿದ್ದರೆ ಇವಾಗ ಹೆಂಗಂದರೆ ಕಾಲು ಹತ್ರ ಬಂದು ನಿಂತುಬಿಡ್ತಾರೆ. ಅವ್ರನ್ನ ಎತ್ಕೊಂಡೇ ಅಡುಗೆ ಮಾಡಬೇಕು, ಇಲ್ಲಾಂದರೆ ಸ್ಲ್ಯಾಬ್ ಮೇಲೆ ಕೂತ್ಕೊಂಡು ಮಾಡಬೇಕು. ನನಗೆ ಆ 2 ಕೆಲಸ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ. ಯಾಕೆಂದರೆ ಒಗ್ಗರಣೆದೆಲ್ಲ ಮುಖಕ್ಕೆ ಆರುತ್ತೆ. ಸೊ ಹಾಗಾಗಿ ಇನ್ನು ಸ್ಲ್ಯಾಬ್ ಮೇಲೆ ಕೂರ್ಸ್ಕೊಂಡು ಮಾಡೋದಕ್ಕೂ ಏನಾದರೂ ತೆಳ್ಬಿಡ್ತಾರೇನೋ, ಬಿದ್ದುಬಿಡ್ತಾರೇನೋ, ಇಲ್ಲ ಅವರೇ ಕೆಳಗಡೆ ಬಿದ್ದುಬಿಡ್ತಾರೇನೋ ಆ ಥರ ಒಂದು ಭಯ. ಹಾಗಾಗಿ ಅವ್ರು ಮಲಗಿದಾಗಲೇ ಮಾಡ್ಕೊಂಬಿಡ್ತೀನಿ. ಇನ್ನು ಈ ಒಂದು ಫೇಸ್ ಸ್ಕ್ರಬ್ಬು ತುಂಬಾ ನನಗೆ ಚೆಂದ ಅನ್ನಿಸ್ತು. ಯಾಕಂದರೆ ಫಸ್ಟ್ ಯೂಸಲ್ಲೇ ನನಗೆ ಅದ್ರ ರಿಸಲ್ಟು ತುಂಬಾ ಚೆಂದ ಅನ್ನಿಸ್ತು. ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವು ಹೇಳಬೇಕು ನನಗೆ. ಬಟ್ ಆ್ಯಕ್ಚುಲಿ ರಿಯಲಾಗಿ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಕಾಣಿಸ್ತು ನನಗೆ. ಆ್ಯಕ್ಚುಲಿ ನನ್ನದು ಫೇಸಲ್ಲಿ ಆಲ್ರೆಡಿ ಆ್ಯಕ್ನಿ ಮಾರ್ಕ್ಸ್ಗಳಿದೆ. ಸೊ ತುಂಬಾ ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ಗಳಾಗಿರ್ಬೋದು ಅದೆಲ್ಲ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಏನೇನೋ ಟ್ರೈ ಮಾಡ್ತಾಯಿರ್ತೀನಿ. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಸ್ವಲ್ಪ ಕೆಮಿಕಲ್ಲಾಗಿ ಯೂಸ್ ಮಾಡೋದನ್ನು ತುಂಬಾ ಅವಾಯ್ಡ್ ಮಾಡ್ತೀನಿ. ನ್ಯಾಚುರಲ್ಲಾಗಿ ಏನು ಮಾಡಬೇಕು ಅದನ್ನೆಲ್ಲ ಟ್ರೈ ಮಾಡ್ತಾಯಿರ್ತೀನಿ. ಸೊ ಇದಂತೂ ನನಗೆ ಸಿಕ್ಕಾಪಟ್ಟೆ ಯೂಸ್ ಅನ್ನಿಸ್ತು. ಇದರಲ್ಲಿ ನೀವು 2 ಥರ ಮಾಡ್ಕೋಬೋದು. ಒಂದು ಈ ಥರ ಬೀಟ್ರೋಟ್ ಜ್ಯೂಸ್ಗೆ ಅಕ್ಕಿ ಹಿಟ್ಟನ್ನು ಹಾಕಿ ಸ್ಕ್ರಬ್ ಥರ ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಅದೇ ಜ್ಯೂಸ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಫೇಸ್ ಪ್ಯಾಕ್ ಥರ ಮಾಡ್ಕೋಬೋದು. ಇದೆರಡನ್ನೂ ಮಾಡಿಕೊಂಡಾಗ ಇನ್ಸ್ಟಂಟು ಗ್ಲೋನೆಸ್ ಬರುತ್ತೆ ನಿಮ್ಮ ಫೇಸಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದು ಸಲ. ಇನ್ನು ನಾನು ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲೂ ಚೆರಿ ಇನ್ನೂ ಮಲಗಿದ್ರು, ಇನ್ನೂ ಸ್ವಲ್ಪ ಹೊತ್ತು ಮಲಗ್ತಾರೆ ಅಂತ ಅನ್ನಿಸ್ತು. ಸೊ ಹೆಂಗಿದ್ರು ಮಲಗಿದಾರಲ್ಲ, ಅಡುಗೆ ಕೆಲಸನೂ ಮಾಡ್ಕೊಬೇಡೋಣ ಅಂತ ಹೇಳಿಬಿಟ್ಟು
ಮೊನ್ನೆ ಸಂಡೇ ತರಕಾರಿ ತಂದಿದ್ರಲ್ಲಿ ನುಗ್ಗೆಕಾಯಿ ಇತ್ತು, ಬೇಳೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ ಹೊರಟೆ. ಅಂಗಡಿ ಬೇಳೆ ಸ್ವಲ್ಪ ಖಾಲಿಯಾಗೋಗಿತ್ತು. ಮನೆಯಲ್ಲೇ ಒಡೆದಿರ್ತಾರಲ್ಲ ತೊಗರಿ ಬೇಳೆ ಅದಿತ್ತು, ನಮ್ಮ ಅತ್ತಿಗೆ ಊರಿಂದ ಕೊಟ್ಟು ಕಳಿಸಿದ್ರು ಒಂದು ಸ್ವಲ್ಪ. ಸೊ ಅದನ್ನೇ ಹಾಕಿ ಮಾಡೋಣ. ಇನ್ನೇನು ಎಮರ್ಜೆನ್ಸಿ ಇದ್ದಾಗ ನಾವು ಅದೇ ಬೇಕು ಇದೇ ಬೇಕು ಅನ್ನೋಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಹೊರಗಡೆ ಅಂಗಡಿಗೆಲ್ಲ ಹೋಗಿ ಏನು ಒಬ್ಬಳೇ ತಂದಿಲ್ಲ. ಇನ್ನು ಚರಿನ ಒಬ್ಬರನ್ನೇ ಬಿಟ್ಟು ನಾನು ಹೋಗಿ ತರೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಎಮರ್ಜೆನ್ಸಿಗೆ ಏನಿದೆಯೋ ಮನೇಲಿ ಏನಿದೆಯೋ ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಳೆ, ಒಂದು ಸಣ್ಣ ಈರುಳ್ಳಿ, ಅದ್ರ ಜೊತೆಗೆ ಒಂದು ಟೊಮೆಟೊ ಮತ್ತು ಆಲೂಗೆಡ್ಡೆ ಬೇಯೋದು ಲೇಟು. ಸೊ ಹಾಗಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ವಿಷಲ್ ಹೊಡ್ಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಬೇಯೋದಕ್ಕಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರ್ಕೋಬೇಕಾಗಿತ್ತು. ನಾನು ಕಾಯೆಲ್ಲ ಆದರೆ ಒಂದೇ ದಿನ ತುರಿದ್ಬಿಟ್ಟು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಗೆ ಇಟ್ಬಿಡ್ತೀನಿ. ಯಾಕಂದರೆ ನನಗೆ ಆವಾಗವಾಗ ತುರ್ಕೊಂಡು ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಯಾಕಂದರೆ ಈ ರೀತಿ ಚರಿ ಮಲಗಿದಾಗ ನಾನು ಅರ್ಜೆಂಟಲ್ಲಿ ಮಾಡ್ಕೊಳ್ಳೋದ್ರಿಂದ ಕಾಯೆಲ್ಲ ತುರ್ಕೊಂಡು ಮಾಡೋದಕ್ಕೆ ನನಗೆ ಲೇಟ್ ಅನಿಸುತ್ತೆ. ಇನ್ನು ಮಧ್ಯದಲ್ಲಿ ಅವ್ರು ಎದ್ಬಿಟ್ರೆ ಹಿಂಸೆ ಆಗೋಗ್ಬಿಡುತ್ತೆ. ಹಾಗಾಗಿ ತುರಿದಿಟ್ಕೊಬಿಟ್ರೆ ನನಗೆ ಯೂಸ್ ಆಗುತ್ತೆ ಅಂತ. ಬಟ್ ತುರಿದಿಟ್ಕೊಂಡ್ರೆ ಏನೊಂದು ಪ್ರಾಬ್ಲಮ್ ಅಂದರೆ ನಾವು ಅಡುಗೆ ಮಾಡೋದು 1 ಅವರ್ 2 ಅವರ್ಗಿಂತ ಮುಂಚೆ ಎತ್ತಿಟ್ಕೊಬೇಕು ಕಾಯಿನ, ಇಲ್ಲಾಂದರೆ ಫುಲ್ ಗಟ್ಟಿ ಬರುತ್ತೆ. ಇಲ್ಲ ಎತ್ತಿಟ್ಟಿಲ್ಲ ಮರ್ತೋಯ್ತು ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇರೋಲ್ಲ. ಹಾಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಸಾಂಬಾರ್ಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಗೆ ಎತ್ತಿಟ್ಬಿಟ್ಟು ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ನಾನು ಸಿಂಪಲ್ಲಾಗೇ ಸಾಂಬಾರು ಮಾಡ್ಕೊಳ್ಳೋದು. ಸೊ ಯಾವ ರೀತಿ ಮಾಡ್ಕೊಂಡಿದ್ದೀನೋ ಆ ರೀತಿ ತೋರಿಸಿದ್ದೀನಿ. ಇನ್ನು ಮಸಾಲೆಗೆಲ್ಲ ಮಾಮೂಲಿ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ, ಕೊತ್ತಂಬರಿ, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸಪ್ರೇಟು ನುಗ್ಗೆಕಾಯಿನೂ ಬೇಳೆ ಜೊತೆನೇ ಬೇಯಿಸ್ಕೊತೀನಿ. ಅದಾದಮೇಲೆ ರುಬ್ಕೊಂಡಿರೋಂಥ ಮಸಾಲಾನ ಹಾಕಿ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆಲ್ಲ ಒಂದು ಸ್ವಲ್ಪ ಹುಣಸೆ ಹುಳಿದು ರಸ ಜಾಸ್ತಿ ಇದ್ದರೆ, ಅಂದರೆ ಹುಳಿ ಇದ್ದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಒಂದೊಂದು ಸಲ ನೆನೆಸ್ಬಿಟ್ಟೆ ಹಾಕ್ತೀನಿ. ಇವತ್ತು ಗ್ರೈಂಡ್ಗೆ ಹಾಕ್ಕೊಂಡಿದ್ದೆ ಹುಣಸೆ ಹಣ್ಣು. ಇನ್ನು ಮಮ್ಮಿ ಬಂದಿದ್ದರು ಮಧ್ಯಾಹ್ನ, ಅವ್ರನ್ನ ರೆಕಾರ್ಡೇ ಮಾಡಿಲ್ಲ, ನಾನು ತಿಂಡಿ ಮಾಡ್ತಾ ಕೂತಿದ್ದೆ, ಅವಾಗ ಬಂದರು. ಸೊ ಸ್ವಲ್ಪ ಫ್ರೂಟ್ಸು ಸ್ವೀಟ್ಸು ಎಲ್ಲ ತಂದಿದ್ರು ಮೊಮ್ಮಗನಿಗೆ ಅಂತ. ಇದೆಲ್ಲ ಚರಿ ಕೊಡಲ್ಲ ಆ್ಯಕ್ಚುಲಿ, ಅವ್ರ ಪ್ರೀತಿಯಿಂದ ತರ್ತಾರೆ ತಿನ್ನಲಿ ಅಂತ. ನಮಗೆ ಇದೆಲ್ಲ ಕೊಡೋದಕ್ಕೆ ಒಂದು ಸ್ವಲ್ಪ ಭಯ ಅನಿಸುತ್ತೆ. ಅವ್ರ ಹೆಸರಲ್ಲಿ ನಾವೇ ತಿನ್ಕೊಬಿಡೋದಷ್ಟೇ. ಫ್ರೂಟ್ಸ್ ಎಲ್ಲ ನಾನು ಚರಿ ಕಣ್ಣಿಗೆ ಕಾಣಂಗೆ ಇಡ್ತೀನಿ. ಯಾಕಂದರೆ ಅವ್ರ ಕಣ್ಣಿಗೆ ಬಿದ್ದರೆ ಕೊಡಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಕಣ್ಣು ಮುಂದೆನೇ ಇಟ್ಟಿರ್ತೀನಿ. ಇನ್ನೂ ಸಂಜೆ ಊಟದ ಜೊತೆಗೆ ಸೈಡ್ಸ್ಗಿರಲಿ ಅಂತ ಹೇಳಿಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದನ್ನೇ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿ ಬಜ್ಜಿ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮೆಣಸಿನ್ಕಾಯಿ ಸಪ್ಪೆ ಸಪ್ಪೆ ಇರುತ್ತಲ್ವ, ಅದು ಆ ಥರ ಇರೋದಿಲ್ಲ, ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡು ಟೇಸ್ಟಿಯಾಗಿರುತ್ತೆ. ಬಟ್ ನನಗೆ ಇವಾಗ ಅದೆಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಅರ್ಜೆಂಟಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು, ಮೊನ್ನೆ ಕಟ್ ಮಾಡಿ ಇಟ್ಟಿದ್ದು. ಸೊ ನನಗೆ ಮೆಣಸಿನ್ಕಾಯಿ ಜೊತೆಗೆ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ಚೆಂದ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ. ಮೊದಲೆಲ್ಲ ತುಂಬಾ ಬೋಂಡಾ ಬಜ್ಜಿ ಈ ಥರ ಡೀಪ್ ಫ್ರೈ ಐಟಮ್ಸ್ ಎಲ್ಲ ತುಂಬ ಮಾಡ್ತಿದ್ದೆ ಮನೇಲಿ. ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಆಯಿಲ್ ಒಂದು ಸ್ವಲ್ಪ ಕಡಿಮೆನೇ ಇರಲಿ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಚರಿನೂ ನಾವು ಊಟ ಮಾಡೋದೇ ಇವಾಗ ಅವ್ರಿಗೂ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅವರು ಸ್ವಲ್ಪ ತಿನ್ನೋದ್ರಿಂದ ಎಣ್ಣೆ ಜಡ್ಡೆಲ್ಲ ಬೇಡ, ಕೆಮ್ಮು ಏನಾದರೂ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇನ್ನು ಇವಾಗಲೂ ಅಷ್ಟೇ ಮೆಣಸಿನ್ಕಾಯಿದು ಸೀಡ್ಸ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ. ಬಿಕಾಸ್ ಅವರು ನಾವು ಊಟ ಮಾಡ್ಬೇಕಾದ್ರೆ ಎದ್ದಿರ್ತಾರೆ, ಕೇಳ್ತಾರೆ. ಸೊ ಖಾರ ಏನಾದರೂ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ, ನಮಗಿಲ್ಲ ಅಂದರೂ ಪಾಪ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನನ್ನ ಇವತ್ತಿನ ಒಂದು ರ್ಯಾಂಡಮ್ ಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ನ ಕೊನೆ ತನಕ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಸೊ ನೋಡಿದರೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಯಾವ ರೀತಿ ಚೇಂಜಸ್ ಏನಾದರೂ ಬೇಕು ಅಂದರೆ, ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ವ್ಲಾಗ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನು ಅನಿಸುತ್ತೋ ಆ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗೊಂದು ಫೀಡ್ಬ್ಯಾಕ್ ಸಿಕ್ಕಾಗ ನನಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಒಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.